ದೀಪದ ಕೆಳಗೆ ಕತ್ತಲೆ ಅನ್ನೋ ಮಾತಿದೆ. ಅದನ್ನ ನೀವು ಕೇಳಿರಬಹುದು. ಆದ್ರೆ ಎಲ್ಲೊಬ್ಬ ಖತರ್ನಾಕ್ ಆಸಾಮಿ ಖುದ್ದು ಪೊಲೀಸ್ ಠಾಣೆಯ ಆಸುಪಾಸಿನಲ್ಲಿ ನಿಂತು ಡ್ರಗ್ಸ್ ದಂಧೆ ನಡೆಸುತ್ತಿದ್ದ. ಖಾಕಿ ಕಣ್ಣಿಗೆ ಮಣ್ಣೆರ್ಚಿ ಆಪ್ ಆಧಾರಿತ ಡೆಲಿವರಿ ಆಪ್ಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ದ. ಈ ಖದೀಮ ಕೊನೆಗೂ ಖಾಕಿ ಕೆಡ್ಡಾಗೆ ಬಿದ್ದಿದ್ದಾನೆ. ಡ್ರಗ್ ಪೆಡ್ಲರ್ ಸಿಕ್ಕಿಬಿದ್ದ ಆ ರೋಚಕ ಕತೆ ಇಲ್ಲಿದೆ ನೋಡಿ. 50 ರೂಪಾಯಿ ಪಾರ್ಸಲ್ಗೆ 300 ರೂಪಾಯಿ ಟಿಪ್ಸ್. ಪೊಲೀಸರ ಚಾಣಾಕ್ಷತೆಯಿಂದ ಆರೋಪಿ ಲಾಕ್. ಪ್ರತಿ 15 ನಿಮಿಷಕ್ಕೊಮ್ಮೆ ಅಲ್ಲಿಗೆ ಒಂದು ಪೋರ್ಟರ್ ಬೈಕ್ ಬಂದು ಹೋಗುತ್ತಿತ್ತು. ದಿನವಿಡೀ ಇದೇ ರೀತಿ ಪೋರ್ಟರ್ ಬೈಕ್ಗಳು ಬಂದು ಹೋಗುತ್ತಿರುವುದನ್ನು ಗಮನಿಸಿದ ಪೊಲೀಸರಿಗೆ ಅನುಮಾನ ವ್ಯಕ್ತವಾಯಿತು. ತಕ್ಷಣವೇ ಅಲರ್ಟ್ ಆದ ಚಾಮರಾಜಪೇಟೆ ಪೊಲೀಸರು ಪೋರ್ಟರ್ ರೈಡರ್ ಒಬ್ಬನನ್ನ ನಿಲ್ಲಿಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಬೈಕ್ ಚಾಲಕನನ್ನ ತಡೆದು ವಿಚಾರಿಸಿದಾಗ ಆರೋಪಿ ರಾಜು ಎಂಬಾತ ಅಲ್ಲಿಂದ ಸಣ್ಣ ರಾಜು ಮಾಡಲಾಗ್ತಾ ಇತ್ತು. ಚಾಮರಾಜಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸರ ಕಣ್ಣಿಗೆ ಸವಾಲೆಸೆದು ಡ್ರಗ್ಸ್ ಪೆಡ್ಲಿಂಗ್ ಮಾಡುತ್ತಿದ್ದ ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ. ಇನ್ನು ಅಫೀಮು ಚಾಕ್ಲೇಟ್ಗಳನ್ನ ಎಲ್ಲಿಂದ ತರಲಾಗ್ತಾ ಇತ್ತು, ಈ ಜಾಲದ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಎಂಬಿತ್ಯಾದಿ ಕೋನಗಳಲ್ಲಿ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಠಾಣೆಯ ಮುಂಭಾಗದಲ್ಲೇ ಆಪ್ ಡೆಲಿವರಿ ಹೆಸರಲ್ಲಿ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ದ ಖದೀಮನ ಆಟಕ್ಕೆ ಕೊನೆಗೂ ಚಾಮರಾಜಪೇಟೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಹೈಟೆಕ್ ದೊಂದಿಗೆ ಪೊಲೀಸರ ಸೂಕ್ಷ್ಮ ಕಾರ್ಯಾಚರಣೆಯೇ ಉತ್ತರವಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.